ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಶುಕ್ರವಾರ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಫೀಸಿಂದ ಬಂದು ಕಾಫಿ ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಮಲ್ಕೊಂಬಿಟ್ಟಿದ್ದೆ. ಬೆಳಗ್ಗೆ ಒಂದು ದೋಸೆ ತಿಂದು ಹೋಗಿದ್ದಿದ್ದು ಅಷ್ಟೇ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಅದು ಒಂಥರ ಟಯರ್ಡ್ನೆಸ್ ಆಗೋಗ್ಬಿಟ್ಟಿತ್ತು. ಒಂದು ಅರ್ಧ ಗಂಟೆ ಮಲ್ಕೊಂಬಿಟ್ಟಿದ್ದೆ. ಮಲ್ಕೊಂಡು ಆಮೇಲೆ ಎದ್ದು ನಮ್ಮಮ್ಮ ದೀಪ ಹಚ್ತಾರೆ, ಅದಕ್ಕೆ ನಾನು ಕಸ ಎಲ್ಲ ಗುಡಿಸ್ಕೊಟ್ಬಿಟ್ಟು ಈ ಸ್ವಲ್ಪ ಲಂಚ್ ಬಾಕ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ವಾಶ್ ಮಾಡಿ ನನ್ನ ಮಗನಿಗೆ ಎಲ್ಲ ತಂದು ಹಾಕಿದ್ದವೆಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಸೂಪ್ ಮಾಡ್ಕೊಳ್ಳೋಣ ಅಂತ ಫ್ರಿಜ್ಜಲ್ಲಿ ತೆಗ್ದೆ. ಸೂಪ್ ಪ್ಯಾಕೆಟ್ ಕಾಣಿಸ್ತು. ಸ್ವಲ್ಪ ಟಯರ್ಡ್ ಇತ್ತಲ್ಲ, ಅದಕ್ಕೇ ಸೂಪ್ ಮಾಡ್ಕೊತಾ ಇದ್ದೀನಿ. ಅದೇ ನಾರ್ ಸೂಪು, ಕಪ್ ಸೂಪ್ ಬರುತ್ತಲ್ಲ 10 ರುಪೀಸ್ದು, ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆ ಪೌಡರ್ನ ಹಾಕ್ಕೊಂಡು ಕಲಸಿಟ್ಬಿಟ್ಟು ಇದು ಸ್ಟವ್ ಹಚ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಬಿಸಿ ಆಗಲಿ ಅಂತ. ಅದು ಕುದಿಯೋ ಟೈಮಲ್ಲಿ ನಮಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀನಿ ನಾನು. ಜಸ್ಟ್ ಅದನ್ನೇ ಇವಾಗ ನಾವು ಒಂದು ಕಪ್ ಸೂಪ್ ತಂದಿರ್ತೀವಲ್ಲ, ಅದು ನೀರು ಬಿಸಿ ಇಟ್ಬಿಟ್ಟು ಅದರೊಳಗೆ ಹಾಕ್ಬಿಟ್ಟು ಕಲಿಸ್ಕೊಂಡ್ರೆ ಅದೇ ಸೂಪ್ ರೆಡಿ ಆಗುತ್ತೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಖಾರ ಎಲ್ಲ ಇರಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಇಷ್ಟು ಹಾಕ್ಕೋತೀನಿ. ಅದು ಒಂಥರ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಸೂಪಂತೂ. ಮಳೆ ಟೈಮಲ್ಲಿ ಚಳಿಗಾಲದಲ್ಲಂತೂ ಸಕ್ಕತ್ತಾಗಿರುತ್ತೆ ನೋಡಿ. ಇವಾಗ ಸೂಪ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಬ್ರೆಡ್ನ ರೋಸ್ಟ್ ಮಾಡಿಬಿಟ್ಟು ಹಾಕ್ಕೊಬೇಕು. ನಂತರ ಬ್ರೆಡ್ ಇರಲಿಲ್ಲ, ಅದಕ್ಕೇ ಹಂಗೆ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಹೆಂಗೆ ಸಿಗುತ್ತೋ ಅದೇ ಥರ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ. ತಿಕ್ನೆಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಟೊಮೆಟೊ ಸೂಪ್ದು. ಇದೇ ಹೋಗ್ಬಿಟ್ಟು ಹೋಟೆಲಲ್ಲಿ ತೊಗೊಂಡ್ರೆ 150 180 ಈ ಥರ ಇರುತ್ತೆ. ಅದನ್ನೇ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಮಗನಿಗೆ ಹೇಳಿದ್ದೆ ಮೊಟ್ಟೆ ತೊಗೊಂಬರೋ ಅಂತ. ನೈಟ್ ಊಟಕ್ಕೆ ಚಪಾತಿನೂ ಮೊಟ್ಟೆ ಪಲ್ಯ ಮಾಡ್ತೀನಿ ನೋಡಿ. ಮೊಟ್ಟೆ ಟ್ರೈಗೆ ಹಾಕ್ಕೊತಾ ಇದ್ದೀನಿ. ನಾವು ತಿನ್ನೋದೇ ಗುರುವಾರ ಒಂದು ದಿವಸ, ಬುಧವಾರ ಒಂದು ದಿವಸ. ಗುರುವಾರ ತಿನ್ನಲ್ಲ, ರಾಯರವಾರ ದಿವಸ. ಬುಧವಾರ ಮತ್ತು ಶುಕ್ರವಾರ ಒಂದು ದಿವಸ, ಭಾನುವಾರ 3 ದಿವಸ ತಿಂತೀವಿ ಅಷ್ಟೇ. ಇನ್ನು ಮಿಕ್ಕಿದ್ದು ಯಾವ ದಿವಸನೂ ತಿನ್ನಲ್ಲ. ಮಂಗಳವಾರ ನಮ್ಮ ಮನೆಯಲ್ಲೆಲ್ಲ ತಿಂತಾರೆ, ನಾನು ತಿನ್ನೋದಿಲ್ಲ. ಅದಕ್ಕೆ ಶುಕ್ರವಾರ ಟೈಮಲ್ಲಿ ಮೊಟ್ಟೆನ ಏನಾರು ತಂದ್ಬಿಟ್ಟು ಮಾಡ್ಕೊತೀನಿ ನೋಡಿ. ಮೊಟ್ಟೆ ಎಲ್ಲ ಜೋಡಿಸ್ಕೊಂಡು ಎತ್ತಿಟ್ಕೊತೀನಿ. ಎಲ್ಲ ಎತ್ತಿಟ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ಕೊಂಡು, ಬೇರೆ ಇವತ್ತೇನು ಜಾಸ್ತಿ ಏನು ವೀಡಿಯೋ ಇಲ್ಲ, ಜಸ್ಟ್ ಚಪಾತಿ ಪಲ್ಯ ಅಷ್ಟೇ. ಇದೆಲ್ಲ ಎತ್ತಿಟ್ಕೊಂಡು ಚಪಾತಿ ಹಿಟ್ಟು ಕಲಿಸ್ಕೊತೀನಿ ನೋಡಿ. ಎಲ್ಲ ಎತ್ತಿಟ್ಟೆ. ಅದು ಟ್ರೈ ಬೇರೆ ಸ್ವಲ್ಪ ಅದು ಒಂಥರ ಧೂಳು ಕೂತ್ಕೊಂಡಿತ್ತು, ಅದೆಲ್ಲ ವಾಶ್ ಮಾಡಿ ಒಂದೊಂದೇ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿರೋದ್ರಿಂದ ಬೇರೆ ಏನೂ ಮಾಡೋಕ್ಕೆ ಆಗಲಿಲ್ಲ ಕೆಲಸನ. ಇವತ್ತು ನೋಡಿ ಇದನ್ನೇ ಅಷ್ಟೇ, ಗೋಧಿ ಹಿಟ್ಟು ಹಾಕ್ಕೊಂಡು, ನೀರು ಹಾಕ್ಕೊಂಡು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದು ನೀಟಾಗಿ ಕಲಿಸ್ಕೊಂಡು ಎತ್ತಿಟ್ಬಿಡ್ತೀನಿ. ಇವಾಗ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಲ್ಲ, ಕಲಿಸ್ಕೊಂಡು ಆದಮೇಲೆ ಲಾಸ್ಟಿಗೆ ಆಯಿಲ್ ಹಾಕ್ಬಿಟ್ಟು 1 ನಿಮಿಷ ನಾದ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಒಂದು 10 ನಿಮಿಷ ನೆನೀತಾ ಇರುತ್ತೆ. ಈ ಕಡೆ ಪಲ್ಯ ಮಾಡ್ಕೊತೀನಿ, ಅಷ್ಟೆಲ್ಲ ಸ್ವಲ್ಪ ಚಪಾತಿ ಹಿಟ್ಟು ನೆನ್ಕೊಂಡಿರುತ್ತೆ. ಆಮೇಲೆ ಚಪಾತಿ ಹೊಸ್ದಾಕ್ತೀನಿ. ನನಗೆ ಎಷ್ಟು ಚಪಾತಿ ಕೊಟ್ಟರು ಹೊಸ್ದಾಕ್ತೀನಿ. ಅದೊಂಥರ ರೂಢಿ ಆಗೋಗ್ಬಿಟ್ಟೈತೆ. ಎಷ್ಟು ಕೆಲವ್ರು ಚಪಾತಿ ಮಾಡೋಕ್ಕೆ ಇದು ಮಾಡ್ತಾರೆ. ನನಗೆ ಬೆಳಗ್ಗೆ ಟೈಮ್ ಆಗಲ್ಲ, ಸಂಜೆ ಹೊತ್ತು ಎಷ್ಟೊತ್ತು ಕೊಟ್ಟರು ಎಷ್ಟಾದ್ರೂ ಮಾಡಾಕ್ತೀನಿ. ಎಷ್ಟು ಜನಕ್ಕೆ ಬೇಕಾದ್ರೆ ಚಪಾತಿ ಹೊತ್ತಾಕ್ತೀನಿ ನೋಡಿ. ಈಗ ಕಲಸಾಯಿತು, ಎತ್ತಿಟ್ಟಿದ್ದೀನಿ ಒಂದು ಕಡೆ. ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು, ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡು ಆಮೇಲೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊತೀನಿ. ಅಷ್ಟರಲ್ಲಿ ನನ್ನ ಮಗನಿಗೆ ಎಕ್ಸಾಮ್ ಬೇರೆ ಬರ್ತಾಯಿತ್ತು. ಅವನು ಓದಿಸ್ಕೊಂಡು ಈ ಕೆಲಸ ಮಾಡ್ಕೊಬೇಕು. ಅವನು ಓದು ಅಂತ ಎಷ್ಟು ಹೇಳಿದ್ರು ಓದೋದೇ ಇಲ್ಲ. ಅವ್ನು ಮುಂದೆ ನಿಂತ್ಕೊಂಡ್ರೆ ಓದ್ತಾನೆ, ಇಲ್ಲ ಅಂದರೆ ಓದೋದೇ ಇಲ್ಲ. 19ನೇ ತಾರೀಕು ಬೇರೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ. ಒಂದೊಂದು ಮಕ್ಕಳಿರೋ ಹತ್ರ ಎಷ್ಟು ಬಡ್ಕೊಂಡ್ರು ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಹೊಡಿಯೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಅಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಹೊಡೆದ್ರೆ ಹತ್ಕೊಂಡು ಕೂತ್ಕೋತಾರೆ, ಅದನ್ನೂ ನಾವೇ ನೋಡ್ಕೊಂಡು ಕೂತ್ಕೊಬೇಕು. ಓದು ಅಂದರೆ ಓದಲ್ಲ, ಹೊಡಿಯೋಕ್ಕೂ ಮನ್ಸು ಬರಲ್ಲ ಜಾಸ್ತಿ. ಒಬ್ಬರೇ ಮಗ ಅಂದ್ಬಿಟ್ಟು ಮುದ್ದು ಮಾಡಿಕೊಂಡು ಸರಿಯಾಗಿ ಓದ್ತಾ ಇಲ್ಲ, ಏನಿಲ್ಲ. ಹೋಗಿ ಮುಂದೆ ಕೂತ್ಕೊಂಡ್ರೆ ಮಾತ್ರ ಓದ್ತಾನೆ, ಇಲ್ಲಾಂದರೆ ಓದೋದೇ ಇಲ್ಲ.
ಏನೋ ಬುಕ್ ಇಟ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಕೂತಿರ್ತಾನೆ. ಇದೇ ಆಗೋಗೈತೆ ಒಂದಂತೂ. ಅಲ್ಲಿ ಓದಿಸ್ಬಿಟ್ಟು ಈ ಕಡೆ ಬಂದು ಮಾಡ್ಕೊತಾ ಇದ್ದೀನಿ ನೋಡಿ. ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡೆ, ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಕೊತಾ ಇದ್ದೀನಿ. ಯೂಟ್ಯೂಬಲ್ಲಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಾರೆ. ಅದು ಎಷ್ಟು ವೀಡಿಯೋಗಳು ಅಂದರೆ ಒಂದು 20 ನಿಮಿಷ ಆ ಥರ ಎಲ್ಲ ಅಪ್ಲೋಡ್ ಮಾಡ್ತಾರೆ. ನನಗೆ ಜಸ್ಟ್ ಒಂದು 10 ಮಿನಿಟ್ಸ್ ವೀಡಿಯೋ ಮಾಡೋಕ್ಕೂ ನಂಗೆ ಗೊತ್ತಾಗ್ತಲ್ಲ ಯಾವ ಥರ ಮಾಡಬೇಕು ಅಂತ. ಎಷ್ಟು ಟ್ರೈ ಮಾಡ್ತಿದ್ದೀನಿ, ಏನೇನು ವೀಡಿಯೋಗಳು ಹಾಕಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ನಾನು ಬರೀ ಅಡುಗೆ ವೀಡಿಯೋಗಳಷ್ಟೇ ಹಾಕ್ತಾಯಿದ್ದೀನಿ. ಬೇರೆ ಯಾವ ವೀಡಿಯೋ ಶೂಟ್ ಮಾಡಿ ಹಾಕಬೇಕು, ಅಷ್ಟು ನಿಮಿಷ ಹೆಂಗೆ ಹಾಕೋದು, ಅಪ್ಲೋಡ್ ಮಾಡೋಕ್ಕೂ ನನಗೆ 1 GB ಡಾಟಾ ಅಷ್ಟೇ ಇದೆ. ಅದರಲ್ಲಿ ಒಂದು 8 ನಿಮಿಷ ಇಲ್ಲ 10 ನಿಮಿಷದ ವೀಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ 100% ಖಾಲಿನೇ ಆಗೋಗ್ಬಿಟ್ಟಿರುತ್ತೆ. ಅದರಲ್ಲಿ ಡೇಟಾನೇ ಖಾಲಿ ಆಗುತ್ತೆ. ನಾನು ಒಂದು ವೀಡಿಯೋ ಹಾಕೋದಿರಲಿ, ಇನ್ನೊಂದು ವೀಡಿಯೋ ಸಂಜೆ ಮಾಡೋ ವೀಡಿಯೋ ಹಾಕೋದಕ್ಕೆ ನಮ್ಮ ಮನೆಯವ್ರ ಡೇಟಾ ಯೂಸ್ ಮಾಡ್ಕೋಬೇಕು. ಅದು ಎಷ್ಟೋ ತಾಗೋಗುತ್ತೆ. ಅದು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಸುಮಾರು 11ರಿಂದ 11:30 ಆಗೋಗುತ್ತೆ. ಅದು ಅಪ್ಲೋಡ್ ಆಗೋಕ್ಕೆ ಲೇಟ್ ಅಂದರೆ ಲೇಟು, ಅಷ್ಟೊತ್ತಾಗೋಗುತ್ತೆ. ಅದು ಯಾವ ರೀತಿ ವೀಡಿಯೋ ಮಾಡಾಕ್ತಾರೆ ಅಂತ ನನಗೆ ಈಗಲೂ ಗೊತ್ತಾಗ್ತಿಲ್ಲ. ನನಗೆ ಯೂಟ್ಯೂಬು ಒಂದು ಸ್ವಲ್ಪ ಹೊಸ್ದಲ್ವಾ, ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ನನಗೆ ಯಾವ ಥರ ಬರುತ್ತೋ ವೀಡಿಯೋಸು ಆ ಥರ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ. ಈ ಕಡೆ ನೋಡಿ, ಇನ್ನೊಂದು ಕಡೆ ಬಾಣಲಿ ಬಿಸಿಗೆ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಈರುಳ್ಳಿನೂ ಮತ್ತು ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಮೊಟ್ಟೆ ಹೊಡೆದಾಕಿದ್ದೀನಿ. ಒಂದು 7ರಿಂದ 10 ಮೊಟ್ಟೆ ಹಾಕಿದ್ದೀನಿ. ಅದು ಮೊಟ್ಟೆ ಹಾಕ್ಕೊಂಬಿಟ್ಟು ಆಮೇಲೆ ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಅದು ನೀರಿನ ಅಂಶ ಎಲ್ಲ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿಯಾಗೋಗುತ್ತೆ. ಧನಿಯಾ ಪುಡಿ ಹಾಕೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೊಟ್ಟೆ ಪಲ್ಯಕ್ಕೆ. ನೋಡಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಮುಚ್ಚಲ್ಲ, ನಾನು ಹಂಗೆ ಬೇಯಿಸ್ಕೊತೀನಿ. ಮುಚ್ಚಿದ್ರೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗೋಗ್ಬಿಡುತ್ತೆ, ಅದಕ್ಕೆ ನಾನು ಮುಚ್ಚಕ್ಕೆ ಹೋಗೋದಿಲ್ಲ. ನೋಡಿ ಹಂಗೇ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸೈಡೆಲ್ಲ ಅಂಟ್ಕೊಂಬಿಟ್ಟಿದ್ದು ಅದನ್ನೆಲ್ಲ ತೆಗೆದು ಇದು ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು ಮೊಟ್ಟೆ ಪಲ್ಯನೂ ಚೆನ್ನಾಗಾಗಿತ್ತು ಇವತ್ತು. ನಾನು ಟೊಮೆಟೊ ಏನು ಮೊಟ್ಟೆ ಪಲ್ಯಕ್ಕೆ ಟೊಮೆಟೊ ಎಲ್ಲ ಹಾಕ್ತಾರಲ್ಲ, ನಾನು ಆ ಥರ ಟೊಮೆಟೊ ಏನು ಹಾಕೋಕ್ಕೆ ಹೋಗೋದಿಲ್ಲ. ಬರೀ ಇಷ್ಟೇ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಸ್ವಲ್ಪ ಸಾಲ್ಟ್, ಮೊಟ್ಟೆ ಅಷ್ಟೇ ಯೂಸ್ ಮಾಡೋದು. ಬೇರೆ ಎಕ್ಸ್ಟ್ರಾ ಏನೂ ಹಾಕೋಕ್ಕೆ ಹೋಗೋದಿಲ್ಲ. ಮೊಟ್ಟೆ ಪಲ್ಯ ರೆಡಿ ಆಯಿತು. ಆ ಕಡೆ ಇಟ್ಟಿದ್ದೀನಿ. ಈ ಕಡೆ ಚಪಾತಿ ಹಿಟ್ಟು ನಾದಿಟ್ಟಿದ್ನಲ್ಲ ಅದನ್ನೆಲ್ಲ ಉಂಡೆಗಳು ಮಾಡಿ ಇಟ್ಕೊಂಡು ಚಪಾತಿ ಒತ್ತಾಕಿದ್ರೆ ನೈಟ್ ಊಟ ರೆಡಿ ಆಗೋಗುತ್ತೆ. ನಮ್ಮ ಮನೆಗೆ ಊಟಕ್ಕೆ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಕೂತ್ಕೋತಾರೆ. ನಾನು ಒಂದು ಟೈಮಲ್ಲಿ ಕೂತ್ಕೊಂಡ್ರೆ ನಮ್ಮ ಮನೆಯವ್ರು ನ್ಯೂಸು ನೋಡಿಕೊಂಡೇ ಅವ್ರು ಊಟ ಮಾಡೋದು. ಅವ್ರು 9-9:30 ಕೂತ್ಕೊತಾರೆ ಊಟ ಮಾಡೋದಕ್ಕೆ. ನಮ್ಮಮ್ಮಂಗೆ ಬೇಕಾದಾಗ ನಮ್ಮಮ್ಮ ಊಟ ಮಾಡ್ತಾರೆ, ನನ್ನ ಮಗಂಗೆ ಬೇಕಾದಾಗ ಊಟ ಮಾಡ್ತಾನೆ. ಈಗ ಯಾರೂ ಒಟ್ಟಿಗೆ ಊಟನೇ ಮಾಡೋದಿಲ್ಲ. ಅದಕ್ಕೆ ನಂಗೆ ಅದು ವೀಡಿಯೋ ಶೂಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದನ್ನು ಯಾವಾಗ ಬೇಕೋ ಅವಾಗ ಕೂತ್ಕೊತಾರೆ. ನಾನು ಇವಾಗ ಇದು ವೀಡಿಯೋ ಹಾಕಿದ ತಕ್ಷಣ ಹೋಗಿ ಊಟ ಮಾಡ್ಕೊಂಬಿಡ್ತೀನಿ. ಆಮೇಲೆ ಬೇಕಾದಾಗ ನನ್ನ ಮಗ ಹಾಕ್ಕೊಂಡು ತಿಂತಾರೆ. ನಮ್ಮ ಮನೆಯವ್ರಿಗೆ ಆಮೇಲೆ ನೈಟು ನ್ಯೂಸು ಟೈಮಲ್ಲಿ ಹಾಕ್ಕೊಡ್ತೀನಿ. ನೋಡಿ ಇವಾಗ ಎಲ್ಲನೂ ಸಣ್ಣಕ್ಕೆಲ್ಲ ಇದು ಮಾಡಿಕೊಂಡು ಪೀಸ್ ಮಾಡಿಕೊಂಡು ಇದು ಮಾಡಿ ಇಟ್ಕೊಂಡಿದ್ದೀನಿ, ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಡೆ ಸ್ಟವ್ ಹಚ್ಚಿ ಹೆಂಚನ್ನ ಬಿಸಿ ಮಾಡಿ ಚಪಾತಿ ಒತ್ತೀನಿ. ಆ ಕಡೆ ಚಪಾತಿ ಒತ್ತಿ ಹಾಕಿ ಬೇಯಿಸಿದ್ರೆ ಚಪಾತಿನೂ ಪಲ್ಯ ರೆಡಿ. ಚಪಾತಿ ಎಷ್ಟು ಬೇಕಾದ್ರೂ ಒಸಿತೀನಿ ನಾನು, ಎಷ್ಟು ಬೇಕಾದ್ರೂ ಮಾಡಿಕೊಡ್ತೀನಿ. ಆದರೆ ಸ್ವಲ್ಪ ಇದಿರಬಾರ್ದು, ಅಂದರೆ ಬೆಳಗ್ಗೆ ಬೇಗ ಅರ್ಜೆಂಟಲ್ಲಿ ಒತ್ತಲ್ಲ ನಾನು. ಸಂಜೆ ಹೊತ್ತಾದರೆ ಬೇಗ ಮಾಡ್ಕೊಂಡು ಕೊಡ್ತೀನಿ. ಎಷ್ಟು ಚಪಾತಿ ಆದರೂ ಒತ್ತೀನಿ. ಒಂದು 20 ಜನಕ್ಕಾದರೂ ಮಾಡ್ತೀನಿ, 50 ಜನಕ್ಕಾದ್ರೂ ಚಪಾತಿ ಒತ್ತಿದ್ದೀನಿ. ಅದು ಅವಾಗಿಂದ ರೂಢಿಯಾಗೋಗ್ಬಿಟ್ಟೈತೆ ಚಪಾತಿ ಒತ್ತೋದು. ಅದನ್ನ ನಂಗೆ ಚಪಾತಿ ಮಾಡೋದು ಏನು ರಿಸ್ಕ್ ಅನ್ಸೋದಿಲ್ಲ. ನಂಗೆ ಬೇಕು ಅನಿಸ್ದಾಗ ಮಾಡ್ಕೊಂಬಿಡ್ತೀನಿ. ನೋಡಿ ಇವಾಗ ಆಯಿತು, ಚಪಾತಿ ಎಲ್ಲ ಒತ್ತಿದ್ದಾಯಿತು. ಇವಾಗ ಬೇಯಿಸ್ಕೊಬೇಕು. ಬೇಯಿಸ್ಕೊತಾ ಇದ್ದೀನಿ. ಈ ವಾಯ್ಸ್ ಓವರ್ ಕೊಡೋವಾಗ ಏನಾದ್ರು ಒಂದು ತೊಂದರೆ ಇದ್ದೇ ಇರುತ್ತೆ. ಅವಾಗೂ ಏನಾದ್ರು ವಾಯ್ಸ್ ಕೇಳಿಸ್ತಾ ಇರುತ್ತೆ. ಇಲ್ಲಿ ಯಾರಾದರೂ ಫೋನ್ ಮಾಡ್ತಿರ್ತಾರೆ, ಅದೇ ವಾಯ್ಸ್ ಆಗ್ತಾ ಇರ್ತೈತೆ. ದಯವಿಟ್ಟು ಅದನ್ನೆಲ್ಲ ಇಗ್ನೋರ್ ಮಾಡಿ. ನೋಡಿ ಚಪಾತಿಗೆಲ್ಲ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ಇವಾಗ ವಾಯ್ಸ್ ಓವರ್ ಕೊಡೋ ಟೈಮಲ್ಲೇ ನನ್ನ ಒಂದೇ ಸಮ ಫೋನ್ ಮಾಡ್ತಾನೆ ಅವಳೆ. ನಾನು ಅದೇ ವಾಯ್ಸಲ್ಲಿ ಬರ್ತಾ ಇರುತ್ತೆ.
ಎಷ್ಟು ಸಲ ಕಟ್ ಮಾಡಿದ್ರು ಮಾಡ್ತಾನೇ ಅವಳಂತೂ. ನೋಡಿ ಇವಾಗ ಚಪಾತಿ ಎಲ್ಲ ರೆಡಿ ಆಯಿತು. ಸ್ವಲ್ಪ ಶಿಂಕಲ್ಲಿ ಪಾತ್ರೆಗಳಿತ್ತಲ್ಲ ಅವನ್ನೆಲ್ಲ ತೊಳೆದಾಕೋತೀನಿ ಹಂಗೇ. ಜಾಸ್ತಿ ಏನಿರಲಿಲ್ಲ. ನಾನು ಈರುಳ್ಳಿ ಮೆಣಸಿನ್ಕಾಯಿ ಇದೆಲ್ಲನೂ ಹಚ್ಚಿ ಇದು ಮಾಡ್ಕೊಂಡಿದ್ನಲ್ಲ, ಮೊಟ್ಟೆ ಎಲ್ಲ ಒಡೆದಾಕಿದ್ನಲ್ಲ, ಅದೆಲ್ಲ ಶಿಂಕಲ್ಲೇ ಹಾಕ್ಬಿಟ್ಟಿದ್ದೀನಿ. ಅದೆಲ್ಲ ಇವಾಗ ಎತ್ತಿಟ್ಕೊಂಡು ಆಮೇಲೆ ಇರೋ ಪಾತ್ರೆ ತೊಳೆದಾಕ್ಬಿಟ್ರೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡ್ರೆ ಆಗೋಯ್ತು ಕೆಲಸ. ನೋಡಿ ಚಪಾತಿ ಎಲ್ಲ ಆಯಿತು. ಎಲ್ಲ ಚಪಾತಿ ಮಾಡಿ ಒಂದು ಇದಕ್ಕೆ ಹಾಕಿಟ್ಬಿಟ್ಟಿರ್ತೀನಿ. ಒಂದೊಂದೇ ಸಲ ಯಾವಾಗೂ ಬೇಕಾದ ಒಸ್ಕೊಂಡು ಮಾಡಲ್ಲ, ಒಂದೇ ಸಲ ಎಲ್ಲ ಒಸ್ತಿಟ್ಬಿಟ್ಟಿರ್ತೀನಿ, ಬೇಯಿಸಿಟ್ಬಿಡ್ತೀನಿ. ಊಟಕ್ಕೆ ಕುತ್ಕೊಂಡಾಗ ಹಾಕ್ಕೊಂಡು ಕೊಟ್ಬಿಡ್ತೀನಿ. ಇಲ್ಲ ಅವ್ರಿಗೊಂದ್ಸಲ ಇವ್ರಿಗೊಂದ್ಸಲ ಬಿಸಿದೇ ಮಾಡಿ ಕೊಡೋಕ್ಕಾಗೋದಿಲ್ಲ, ಯಾವಾಗೂ ಸ್ಟವ್ ಹಚ್ಕೊಂಡೇ ಕುತ್ಕೊಬೇಕಾಗುತ್ತೆ. ಅದಕ್ಕೇ ಒಂದೇ ಸಲ ಎಲ್ಲ ಒಸ್ತಿಟ್ಬಿಡ್ತೀನಿ. ನೋಡಿ ಎಲ್ಲ ಪಲ್ಯ ರೆಡಿಯಾಗಿದೆ. ಪಲ್ಯನೂ ರೆಡಿ ಆಯಿತು, ಚಪಾತಿನೂ ರೆಡಿ ಆಯಿತು. ಇನ್ನು ಸ್ಲ್ಯಾಬು ಎಲ್ಲ ಒರೆಸ್ಕೊಂಡ್ರೆ ಮುಗ್ದೋಯ್ತು. ಬೇಗ ಈಸಿಯಾಗಿ ಆಗೋಗುತ್ತೆ, ಕೆಲಸನೂ ಆಗೋಗುತ್ತೆ. ಜಾಸ್ತಿ ಹೊತ್ತೇನು ಅಡುಗೆ ಮನೇಲಿ ಇರೋ ಅಷ್ಟು ಹೊತ್ತೇನಿರಲ್ಲ. ಆದರೆ ಏನಂದರೆ ಬೇಸಿಗೆ ಟೈಮಲ್ಲಿ ಚಪಾತಿ ಮಾಡೋಕ್ಕಾಗಲ್ಲ, ಅದೇ ಬಿಸಿ ಹಬೆಗೆ ಮಾಡೋಕ್ಕೆ ಇಷ್ಟಪಡಲ್ಲ ಕೆಲವರು. ನನಗೂ ಇಷ್ಟ ಆಗಲ್ಲ ಸೆಕೆ ಟೈಮಲ್ಲಿ ಮಾಡೋದಕ್ಕೆ. ನೋಡಿ ಇವಾಗ ಅದನ್ನೆಲ್ಲ ಸ್ಟವೆಲ್ಲ ಒರೆಸ್ಕೊತಾ ಇದ್ದೀನಿ. ಸ್ಟವ್ವು ಸ್ಲ್ಯಾಬು ಎಲ್ಲ ಒರೆಸ್ಕೊಂಬಿಟ್ಟು ನೀಟಾಗೆಲ್ಲ ಒರೆಸ್ಕೊಂಡು ಇನ್ನು ಶಿಂಕಲ್ಲಿ ಪಾತ್ರೆ ಇರುತ್ತೆ ಅದನ್ನೆಲ್ಲ ತೊಳೆದಾಕ್ಬಿಟ್ರೆ ರೆಡಿ, ಎಲ್ಲ ಕ್ಲೀನಾಗಿ ಹೋಗುತ್ತೆ. ಆಮೇಲೆ ಅವ್ರು ಊಟ ಮಾಡಿದ ತಟ್ಟೆಗಳು ಅವೆಲ್ಲ ಆಮೇಲೆ ತೊಳ್ಕೊತೀನಿ. ಇಲ್ಲಾಂದರೆ ಹಸಿಟೆಲ್ಲ ಅಲ್ಲಲ್ಲೇ ಸ್ಲ್ಯಾಬ್ ಮೇಲೆಲ್ಲ ಇರುತ್ತೆ. ಅದೇ ಆಮೇಲೆ ಮಾಡೋಕ್ಕೆ ಹೋಗ್ತೀನಿ ಅಂದರೆ ತಿಂದಮೇಲೆ ಇರಿಟೇಷನ್ ಆಗೋಗುತ್ತೆ, ಏನು ಮಾಡೋಕ್ಕೂ ಆಗೋಲ್ಲ. ಅದಕ್ಕೆ ಎಲ್ಲ ಚಪಾತಿ ಹೊತ್ತಾದ ತಕ್ಷಣವೇ ಇಮಿಡಿಯೇಟ್ ಎಲ್ಲನೂ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಎಲ್ಲ ಒರೆಸ್ಕೊಂಡು ಆಯಿತು. ಇನ್ನು ಶಿಂಕಲ್ಲಿ ನಾನು ಆ ಮೊಟ್ಟೆ ಒಡೆದಾಕಿದ್ದು, ಈರುಳ್ಳಿ ಸಿಪ್ಪೆಗಳು, ಈ ಹಸಿರು ಮೆಣಸಿನ್ಕಾಯಿ ಇದ್ರದ್ದು ತೊಟ್ಟುಗಳು ಎಲ್ಲ ಇರ್ತಾವಲ್ಲ ಅವನ್ನೆಲ್ಲನೂ ಅದರಲ್ಲೇ ಹಾಕಿದ್ದೀನಿ. ಈಗ ಅವನ್ನೆಲ್ಲ ಎತ್ತಿ ಹಾಕಿ ಇರೋ ಪಾತ್ರೆನ ತೊಳ್ಕೊತೀನಿ. ನೋಡಿ ಸ್ಲ್ಯಾಬೆಲ್ಲ ಒರೆಸಾಯಿತು. ನಾನು ಒಂದೇ ಸಲ ಏನಾದರೂ ಹಚ್ಕೊಳ್ಳೋದಿತ್ತು ಅಂದರೆ, ತರಕಾರಿಗಳು ಹಚ್ಕೊಳ್ಳೋದಿತ್ತು ಅಂದರೆ ಎಲ್ಲನೂ ಅಷ್ಟೇ ಹಂಗೆ ಹಚ್ಕೊಂಡು ಶಿಂಕಲ್ಲಿ ಹಂಗೆ ತಳ್ಳಿಬಿಟ್ಟಿರ್ತೀನಿ. ಎಲ್ಲ ಒಟ್ಟಿಗೆ ಒಂದು ಸಲ ಎತ್ತಾಕ್ತೀನಿ. ಈ ಕೆಳಗಡೆ ಎಲ್ಲ ಹಾಕೊಂಡು ಕೂತ್ಕೊಂಡ್ರೆ ಅದನ್ನೆಲ್ಲ ಅಲ್ಲೇ ಅಂಟ್ಕೊತಾರಲ್ಲ, ಅದಕ್ಕೆ ಅಂಟ್ಕೊಂಡು ಕೂತ್ಕೊಳ್ಳೋಕ್ಕಾಗ ಇಷ್ಟಪಡಲ್ಲ ನಾನು. ಒಂದು ಸಲ ಎಲ್ಲ ಹಂಗಂಗೆ ಇವಾಗ ತರಕಾರಿ ಹಚ್ಕೊಳ್ಳೋ ಅಷ್ಟೇ ಎಲ್ಲ ಹಚ್ಬಿಟ್ಟು ಇನ್ನು ಬೇಡದಿರೋದೆಲ್ಲ ಹಾಗೆ ಶಿಂಕಕ್ಕೆ ತಳ್ಳಿಬಿಡ್ತೀನಿ. ಒಟ್ಟಿಗೆ ನೋಡಿ ಇವಾಗ ಒಂದು ಸಲ ನೋಡಿ ಒಂದು ಬೌಲ್ಗೆ ಹಾಕ್ಕೊಂಡು ಎಲ್ಲ ಎತ್ಬಿಟ್ಟು ಆಚೆ ಹಾಕ್ಬಿಟ್ಟು ಇರೋ ಪಾತ್ರೆ ತೊಳ್ಕೊಂಡ್ರೆ ಮುಗಿದೋಯ್ತು ಅದ್ರ ಕೆಲಸ. ಅಲ್ಲಿ ಇಲ್ಲಿ ಕಸ ಅಂಟ್ಕೊಳ್ಳೋದು ತಪ್ಪುತ್ತೆ. ಇರೋ ಪಾತ್ರೆ ಅವು ಚಪಾತಿ ಹೊತ್ತಿದ್ದು ಇದು ಮಣೆ ಎಲ್ಲನೂ ತೊಳೆದಿಕ್ಬಿಡ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ಮಿಸ್ಟೇಕ್ ಇತ್ತು ಅಂದರೆ ಕಮೆಂಟ್ ಮಾಡಿ. ನನ್ನ ಮಗ ನೋಡಿ ಅದು ಆಚೆ ಹಾಕ್ಬಿಟ್ಟು ಬಂದು ಕೊಟ್ಟಿದ್ದೆ, ಅದನ್ನು ಹಂಗೆ ಹಾಕ್ಬಿಟ್ಟು ಬಂದು ಇಟ್ಟಿದ್ದಾನಲ್ಲಿ. ಅದೊಂದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಇಟ್ಬಿಡ್ತೀನಿ, ಆಮೇಲೆ ತೊಳಿತೀನಿ. ಅದು ಚಪಾತಿ ಹಿಟ್ಟು ಸಿಕ್ಕಿದ್ದು ಹಂಗೆ ಡ್ರೈ ಆಗಿತ್ತಲ್ಲ, ಅದು ನೆನೆ ಇಟ್ಬಿಟ್ಟು ಆಮೇಲೆ ತೊಳ್ಕೊತೀನಿ. ಇರೋ ಪಾತ್ರೆ ಇನ್ನು ಮಿಕ್ಕಿದ್ದವನ್ನ ಸೂಪ್ ಮಾಡಿಟ್ಟಿದ್ದಲ್ಲ ಆ ಪಾತ್ರೆಗಳು ಅವನ್ನ ತೊಳೆದ್ರೆ ಆಗೋಯ್ತು. ನೋಡಿ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ನನ್ನ ವೀಡಿಯೋಗಳು ಜಾಸ್ತಿ 20 ನಿಮಿಷ ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ನಾನು ಇರೋದೇ ಇಷ್ಟೇ, ಎರಡೇ ಕೆಲಸ ನಾನು ಇವಾಗ ಮಾಡಿದ್ದು. ಚಪಾತಿ ಹೊತ್ತಿದ್ದು, ಪಲ್ಯ ಮಾಡಿದ್ದೆ ಅಷ್ಟೇ. ಎಷ್ಟೊತ್ತು ಮಾಡೋಕ್ಕಾಗುತ್ತೆ ಇದನ್ನು? ಅದಕ್ಕೆ ನನ್ನ ಎಷ್ಟಾಗುತ್ತೋ ಅಷ್ಟನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಅವನ್ನೆಲ್ಲ ಪಾತ್ರೆ ನೋಡಿ ಅದನ್ನು ನೆನೆ ಇಟ್ಬಿಟ್ಟಿರ್ತೀನಿ ಹಂಗೆ ಸ್ಟೀಲ್ನಾರು ಹಾಕ್ಕೊಂಡು ಉಜ್ಜಿದೆ. ಅದನ್ನು 1 ನಿಮಿಷ ನೆಂದಿತ್ತಲ್ಲ, ಹಂಗೆ ಸ್ಟೀಲ್ನಾರು ಹಾಕಿ ಉಜ್ಜಿಬಿಟ್ಟು ಹಂಗೆ ಶಿಂಕ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಶಿಂಕ್ ಕ್ಲೀನ್ ಮಾಡಿಬಿಟ್ಟು ಹಂಗೆ ಊಟ ಮಾಡ್ಕೊಂಬಿಡ್ತೀನಿ. ಊಟ ಮಾಡಿ ಆಮೇಲೆ ವಾಯ್ಸ್ ಓವರ್ ಕೊಡೋದಿರುತ್ತೆ, ವೀಡಿಯೋ ಎಡಿಟ್ ಮಾಡೋದಿರುತ್ತಲ್ಲ, ಅದು ಆಮೇಲೆ ಮಾಡ್ಕೊತೀನಿ. ನೋಡಿ ಚಪಾತಿ 2 ಹಾಕ್ಕೊಂಡಿದ್ದೀನಿ, ಮೊಟ್ಟೆ ಪಲ್ಯ ಹಾಕ್ಕೊಂಡಿದ್ದೀನಿ. ಚೆನ್ನಾಗಾಗಿತ್ತು ಟೇಸ್ಟು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.